ಅಂತೇಳಿ. ಇವತ್ತು ಅವ್ರು ಮಿನಿಸ್ಟರ್ಶಿಪ್ ಸಿಕ್ಕದಿಲ್ಲ ಅಂತಲ್ಲ ಸತೀಶ್ ಅವ್ರಿಗೆ, ಆದರೆ ಇವತ್ತು ಅಲೋನಾಗಿ ಉಳಿದ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ದೂರ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ದೂರ ಸರಿದಾಗೆ ಸತೀಶ್ ಅವರು ಮತ್ತು ಶಕ್ತಿಯನ್ನು ರಿಗೇನ್ ಮಾಡೋದ್ರಲ್ಲಿ ಸುಲಭಿಲ್ಲ, ಮರಳಿ ಪಡೆಯೋದು ಸುಲಭಿಲ್ಲ. ಅದಿರಲಿ, ಬೆಳಗಾವಿ ವಿಷಯಕ್ಕೆ ಬಂದಾಗ ಮಾತಾಡಲಾಗ್ತದೆ. ಇಲ್ಲೇನಪ್ಪ ಅಂತಂದ್ರೆ ಈ ನೆಲೆಗಟ್ಟಿನಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಪ್ರಬಲ ನಾಯಕ ಆಗಬಲ್ಲನೆ ಮತ್ತು ಕಾಂಗ್ರೆಸ್ನ ಮರಳಿ ಕಟ್ಟಬಲ್ಲನೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಯಾಕಂದ್ರೆ ಭಾರತ ಜೋಡೋ ಅನ್ನುವಂಥ ಈ ಶಬ್ದ ಏನದಲ್ಲ, ಇದು ಶಬ್ದ ಸಾಕು, ಬೇಕಾದಂಗೆ ಆಗ್ತದೆ. ಮತ್ತು ಹಳ್ಳಿಗಳಿಗೆ ಪ್ರತಿ ಗ್ರಾಮ ಪಂಚಾಯತಿ 10 ಲಕ್ಷ ಅಲ್ಲಿ ಸ್ಕೂಲ್ಗಳಿಗೆ, ಅಲ್ಲಿ ಮಕ್ಕಳಿಗೆ ಆಟಕ್ಕೆ ಪಾಠಕ್ಕೆ ಓಟಕ್ಕೆ ಅಲ್ಲಿ ಮಕ್ಕಳು ಸಹಜವಾಗಿ ಕಾಂಗ್ರೆಸ್ ಕಡೆ ಬರೋದು ತೋರಿಸುವಂಥದ್ದಾಗ್ತದೆ. ಮತ್ತು RSS ಮಾಡಿದ್ದೇನು ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಓಣಿಗೆ, ಪ್ರತಿಯೊಂದು ವಾರ್ಡಿಗೆ ಅಲ್ಲಲ್ಲೇ ಒಂದಿಷ್ಟು ಗುಂಪು ಮಾಡೋದು, ತಮ್ಮ ವಿಚಾರಗಳಿದ್ದಂಥ ಹುಡುಗರಲ್ಲಿ ಬಿಡೋದು, RSS ಅಲ್ಲಿ ಆಟ ಪಾಠ ಮಾಡಿಸೋದು, ದೇಶಭಕ್ತಿ ಹಾಡುಗಳನ್ನ ಹೇಳಿಸುವಂಥದ್ದು ಮಾಡೋದು ಮಾಡಿ ತಮ್ಮತ್ತ ಸೆಳೆಯುವಂಥ ಕೆಲಸ ಮಾಡಿದರು. ಆ ಕೆಲಸ ಆದರೂ ಈಗಾದರೂ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇದು ಭಾಳ ಸಂತೋಷ ಪಡುವಂಥ ವಿಷಯ. ಜೊತೆಗೆ ಮೊದಲು 56,000 ಹುದ್ದೆಗಳನ್ನು ಏನು ತುಂಬ್ಕೋಬೇಕಾಯ್ತು, ಮೊದಲು ತುಂಬ್ಕೋಬೇಕು ಅಂತ ಬಾರಿ ಹೇಳುವಂಥದ್ದಲ್ಲ. ಇವೆಲ್ಲ ಅಂದಂಗೆ ಬಿಡುವ ಹಾಗಿಲ್ಲ, ಟೈಮ್ ಇಲ್ಲ. ದೇರ್ ಇಸ್ ನೋ ಟೈಮ್ ಫಾರ್ ಯು ಮಿಸ್ಟರ್ ಡಿ ಕೆ ಶಿವಕುಮಾರ್. ಯಾಕಪ್ಪ ಅಂತಂದ್ರೆ ನೀವು ಎಷ್ಟು ಸಮಯ ಬಿಡ್ತೀರಿ ಅಷ್ಟು ನಿಮಗೆ ವೈರಿ. 2 ವರ್ಷ ಬಾಳುತ್ತಿಲ್ಲ, ದೊಡ್ಡ ಪೀರಿಯಡ್ ಅಲ್ಲದು. ಇದರಲ್ಲಿ ನಿಮ್ಮ ಶಕ್ತಿ ತೋರಿಸ್ಬೇಕಾಗ್ಯದ, ಯುಕ್ತಿ ತೋರಿಸ್ಬೇಕಾಗ್ಯದ. ಹೌದು, ಡಿಫ್ರೆಂಟ್ ಅಂತ ಒಬ್ಬ ನಾಯಕನ ತೋರಿಸ್ಬೇಕಾಗ್ಯದ. ಯಾಕಂದ್ರೆ 2022ರಲ್ಲಿ ಗೆಲ್ಲುವುದು ಸುಲಭದ ಕೆಲಸ ಅಲ್ಲ. ಇದು ಡಿ ಕೆ ಅವ್ರಿಗೆ ಗೊತ್ತದ, ಅದಕ್ಕಾಗಿ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಭಾಳ ಸಂತೋಷ ವಿಷಯ. ಅವರ ಅವೆಲ್ಲ ಯಶಸ್ವಿ ಆಗಲಿ. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಮಾತಾಡಿದ್ದಾರೆ, ನೀರಾವರಿ ಬಗ್ಗೆ. ನಾವು ಎಂದೂ ಮಾತಾಡ್ತಾ ಇದ್ವಿ. ಹೌದು, ನೀರಾವರಿ ಆಗಲೇಬೇಕಾಗ್ಯದ. ನಿಮ್ಮದೇ ಸರ್ಕಾರ ಹಿಂದಿದ್ದಾಗ ಮಾಡೋಕ್ಕಾಗಲಿಲ್ಲ, ಎಲ್ಲ ಬಿಡಿಸೋಕ್ಕಾಗಿಲ್ಲ, ನೀರಾವರಿ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ಬೆಳೆದ ಮಾತಲ್ರಿ ಮಾರ್ಕೆಟಾ, ಬೆಳೆನೇ ಇಲ್ಲಂದ್ರೆ ಏನು ಮಾರೋರು ಎಲ್ಲ ತುಂಬ ದೇಶದ ತುಂಬ ರಾಜ್ಯ ತುಂಬ ಬರೀ ಕಬ್ಬು ಭತ್ತ ಕಬ್ಬಿಗೆ ಮಾರ್ಕೆಟ್ ಮುರಿಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಕಬ್ಬಿನದು ಯಾರಿಗೂ ಲಾಭ ಇಲ್ಲ. ಜನಸಾಮಾನ್ಯರಿಗೆ ಸೆರೆ ಕೊಡೋದು ಹಾಳಾಗಿ ಹೋಗುವಂಥದ್ದು, ಮತ್ತು ಕೆಲವು ಸಕ್ಕರೆ ಲಾಬಿಯವರಿಗೆ ಲಾಭ ಆಗುವಂಥದ್ದು, ಅದ್ರಲ್ಲಿ ಮತ್ತದಕ್ಕೂ ಲಾಭ ಇಲ್ಲ. ಅದ್ಬಿಟ್ಟು ಎಣ್ಣೆ ಬೆಳೆಯುವಂಥದ್ದು, ಹತ್ತಿ ಬೆಳೆಯುವಂಥದ್ದು ಪ್ರೋತ್ಸಾಹ ಕೊಡಬೇಕಾಗ್ಯದ. ಪ್ರೋತ್ಸಾಹ ಕೊಟ್ಟಾಗ ಹೆಚ್ಚು ಬೆಳೆಯೋಂಗೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ